ಇನ್ನು ನವೆಂಬರ್ ಶುರುವಾಗ್ತಿದ್ದಂತೆ ಸಖತ್ತಾಗಿ ಚಳಿ ಶುರುವಾಗಿದೆ. ಈ ಚಳಿಯಲ್ಲಿ ನಮಗೆ ತಟ್ಟಂತ ನೆನಪಿಗೆ ಬರೋದೇ ನಾವು ಕ್ಯಾನಡಾದಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ಸ್ ಅಟೆಂಡ್ ಮಾಡ್ತಿದ್ದದ್ದು. ಇಲ್ಲೂ ಅಂಥದ್ದೇ ಒಂದು ಮಾರ್ಕೆಟ್ ಕಣ್ಣಿಗೆ ಕಾಣಿಸ್ದಾಗ ಹೋಗದೇ ಇರ್ತೀವ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಂಥದ್ದೇ ಒಂದು ಕ್ರಿಸ್ಮಸ್ ಮಾರ್ಕೆಟ್ ಕಾಣಿಸ್ದಾಗ ನಾವು ಬೇಗ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಹೊರಟೇ ಬಿಟ್ವಿ. ಕ್ರಗರ್ವಿಲ್ ಅನ್ನೋ ಊರಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ನಡೀತಾ ಇತ್ತು. ಅಲ್ಲಿ ಕ್ರಿಸ್ಮಸ್ಗೋಸ್ಕರ ಸ್ಪೆಷಲ್ಲಾಗಿ ಮಾರ್ಕೆಟ್ನ ಸೆಟಪ್ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ನಾವು ಅಲ್ಲಿಗೆ ಹೋಗಿ ಏನೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲಿ ಬಂದ್ವಿ. ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಕ್ಯಾನಡಾಗೆ ಕಂಪೇರ್ ಮಾಡಿದ್ರೆ, ಆದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ, ತುಂಬಾ ಇಂಟರಾಕ್ಟಿವ್ ಆಗಿ, ತುಂಬಾ ಚೆನ್ನಾಗಿತ್ತು. ಮಾರ್ಕೆಟ್ ಅಂದಮೇಲೆ ಎಲ್ಲ ಥರದ್ದು ಇರುತ್ತಲ್ವ, ಹಾಗೆ ಕೆಲವೊಂದು ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ ಸಹ ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ತು. ತುಂಬ ಕಮ್ಮಿ ಬೇಕ್ಡ್ ಐಟಮ್ಸ್ ನೋಡಿದ್ವಿ. ಸ್ವಲ್ಪ ನಮಗೆ ಫಾರ್ಮ್ ಫ್ರೆಶ್ ವೆಜಿಟೇಬಲ್ಸು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಎಲ್ಲ ನಮಗೆ ಅಲ್ಲಿ ಸಿಕ್ತು. ಕ್ಯಾನಡಾದಲ್ಲಾದರೆ ಸಾಕಷ್ಟು ಬೇಕ್ಡ್ ಗೂಡ್ಸ್ ಇರ್ತಾಯಿತ್ತು. ಈ ರೀತಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂತೂ ಸಖತ್ತಾಗಿ ದೊಡ್ಡದಾಗಿ ಮಾರ್ಕೆಟ್ ಇಡ್ತಾಯಿದ್ರು. ಕ್ರಿಸ್ಮಸ್ ಮಾರ್ಕೆಟ್ಸ್ ಅಂದ್ರೇ ನವಂಬರಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಕ್ರಿಸ್ಮಸ್ ಅಷ್ಟೊತ್ತಿಗೆ ಯಾರಿಗಾದ್ರೂ ದೂರದಲ್ಲಿರೋರಿಗೆ ಗಿಫ್ಟ್ಸ್ ಕಳಿಸೋ ಹಾಗಿದ್ರೆ ಪರ್ಚೇಸ್ ಮಾಡಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಬೇಗ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಆಲ್ಮೋಸ್ಟ್ ನವಂಬರ್ ಮಿಡ್ ಬರೋ ಅಷ್ಟೊತ್ತಿಗೆ ಇಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತಂತೆ. ಯಾರಾದರೂ ಲೋಕಲ್ಸ್ ಇದ್ದರೆ ಇನ್ನೂ ಶಾಪಿಂಗ್ ಮಾಡಬೇಕು ಅಂದರೆ ನೆಕ್ಸ್ಟ್ ವೀಕ್ ಸಹ ಈ ಒಂದು ಮಾರ್ಕೆಟ್ ಸಂಡೇ ನಡೆಯುತ್ತೆ. ಅವರ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಚೆಕ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ. ಹಾಗೆ ವಿಸಿಟ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಹೋಗಿ ವಿಸಿಟ್ ಮಾಡಿ ಒಂದು ಸುಂದರವಾದ ಒಂದು ಮುಂಜಾನೆಯನ್ನು ಸ್ಪೆಂಡ್ ಮಾಡ್ಬೋದು. ಹಾಗೆ ಬೇಕಾಗಿರುವಂಥ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಐಟಮ್ಸ್ ಇದ್ದರೆ ಅದನ್ನು ಪರ್ಚೇಸ್ ಮಾಡ್ಬೋದು. ನಾವಂತೂ ಈ ರೀತಿ ಕೆಲವೊಂದು ಲೀಫಿ ವೆಜಿಟೇಬಲ್ಸು, ಮೈಕ್ರೋಗ್ರೀನ್ಸ್ನ ತೊಗೊಂಬಂದ್ವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.